झी मराठी, चर्चाही होणारच. माणूस सहृदय कसा असावा याचं उत्तम उदाहरण म्हणजे डॉक्टर एन.ए. मखदूम होय. आजच्या युगात अशा माणसांची कमतरता दिसून येते आणि ग्रामीण भागात राहून सेवाभाव जपणारे डॉक्टर मखदूम हे सेवाभावी व्यक्तिमत्व आहे. त्यांच्याप्रती लोकांच्या मनामध्ये असलेलं प्रेम, आपुलकी यामुळे त्यांचा नावलौकिक झाला. असे उद्गार KSFIDCचे माजी अध्यक्ष, KPCCचे राज्य सचिव, शिक्षण तज्ज्ञ टी. ईश्वर यांनी अंकली येथे काढले. अंकली येथील गोमटेश शिक्षण संस्थेचे अध्यक्ष डॉक्टर एन.ए. मखदूम यांचा 68वा वाढदिवस विविध उपक्रमांनी साजरा करण्यात आला. यावेळी ते प्रमुख पाहुणे म्हणून बोलत होते. यावेळी कार्यक्रमास गिरिजा ईश्वर, खजिनदार ललिता मखदूम, सचिव सुरेश चौगुले, धुळगोडा पाटील, अरुण नाईक, चौगोडा पाटील, अब्दुल तांबट, अण्णासाहेब समाजे, उपप्राचार्य रामगौडा पाटील, प्राचार्य वर्षा थोरात, प्राचार्य सिद्धारूढ यांची प्रमुख उपस्थिती लाभली. उपस्थितांचं स्वागत NS निडगुंदे यांनी केलं. सकाळी रुग्णालयातील रुग्णांना फळे व दूध वाटप करण्यात आलं. उपस्थित मान्यवरांच्या हस्ते नर्सिंग विभागाच्या नूतन बसचं उद्घाटन आणि कॉलेज परिसरात मान्यवरांच्या उपस्थितीत वनौषधीचं वृक्षारोपण करण्यात आलं. कॉलेजच्या सभागृहात रक्तदान शिबिराचं उद्घाटन करण्यात आलं. उपस्थित मान्यवरांच्या हस्ते दीप प्रज्वलनानं कार्यक्रमाची सुरुवात करण्यात आली. संस्थेचे सचिव सुरेश चौगुले यांनी मनोगत व्यक्त करताना डॉक्टर एन.ए. मखदूम यांनी गुणवत्तापूर्ण शिक्षणाचा ध्यास घेऊन संस्था सुरू केली. त्यांच्यामुळे ग्रामीण भागात शिक्षण सुविधा उपलब्ध झाली असून त्यांचं कार्य कौतुकास्पद आहे असं सांगितलं. डॉक्टर एन.ए. मखदूम यांनी मनोगत व्यक्त करताना शिक्षण संस्था उभारण्यासाठी सर्वांनी सहकार्य केलं, त्यामुळे संस्था विकसित झाली. शिक्षण क्षेत्रात गोमटेश शिक्षण संस्था ही उत्तर कर्नाटकातील प्रथम क्रमांकाची संस्था बनली. यापुढेही सर्वांनी सहकार्य करावं असं आवाहन त्यांनी केलं. यावेळी उपस्थित मान्यवरांनी डॉक्टर एन.ए. मखदूम यांना शुभेच्छा दिल्या. यावेळी अंकली, नसलापूर, मांजरी परिसरातील असंख्य मान्यवर उपस्थित होते. सूत्रसंचालन संभाजी इंगळे यांनी केलं. सी मराठीसाठी इंगळेहून राजू कोळी. ಬಂದು ಹೋಗ್ತೀವಿ, ಚಾರ್ಜಿಂಗ್ ಪ್ಲಗ್ ಇದ್ದಂಗೆ ಅವ್ರು ನೋಡಿ ಸ್ವಲ್ಪ ಮಾತಾಡಿ ನಾವು ಹೋದ್ರೆ ನಾವು ಸ್ವಲ್ಪ ಚಾರ್ಜ್ ಆಗ್ತೀವಿ, ನಮಗೂ ಸ್ವಲ್ಪ ಬರ್ತದೆ ಕೆಲಸ ಹೆಂಗೆ ಮಾಡಬೇಕು ಅನ್ನೋದು, ಯಾರ್ಯಾರ ಜೊತೆ ಹೆಂಗೆ ಇರಬೇಕು ಅನ್ನೋದು. ಸರ್ ಅವ್ರು ಭಾಳ ಇದ್ರೊಳಗೆ ಎಕ್ಸಾಗ್ರೇಷನ್ ಏನು ಹೇಳಲಿಲ್ಲ, ಎಲ್ಲರ ಜೊತೆನೂ ಹಂಗೆ ಇರ್ತಾರೆ. ಅವ್ರು ಬಹಳಷ್ಟು ಮಂದಿಗೆ ಅವ್ರ ಜಾತಿನೇ ಗೊತ್ತಿಲ್ಲ. ಸರ್ ನನ್ಗೆ ಅನ್ಸುತ್ತೆ ಈಶ್ವರ್ ಸರ್ ಅವ್ರಿಗೂ ಭಾಳ ದಿವಸದ ನಂತರ ಗೊತ್ತಾಗಿರ್ಬೇಕು ಈಗ ಜೈನರವ್ರನ್ನ. ಎಲ್ಲಿಯೂ ಅವ್ರು ಹಂಗೆ ನಡ್ಕೊಳ್ಳೋಂಗೇ ಇಲ್ಲ. ಯಾರಿಗೂ ಎಲ್ಲರೂ ನನ್ನವರು ಮಿತ್ರರು, ನಮ್ಮ ಜಾತಿಯವ್ರಿಗಿಂತ ಬಹುಶಃ ನನಗನ್ಸದ ಬಾಕಿಯವರ ಮಿತ್ರರು ಜಾಸ್ತಿ ಇದ್ದಾರೆ. ಅವ್ರಿಗೆ ರಾಜಕಾರಣ ಇರಲಿ ಎಲ್ರಿಗೂ ಬೇಕಾದವ್ರು ಇದ್ದಾರೆ, ಧಾರ್ಮಿಕ ಕ್ಷೇತ್ರ ಇರಲಿ ಎಲ್ರಿಗೂ ಬೇಕಾದವ್ರು ಇದ್ದಾರೆ. ಯಾವತ್ತಿಗೂ ಹಣದ ಸಲುವಾಗಿನೇ ಅಂಥೇಳಿ ಆಗ್ರಹ ಮಾಡುತ್ತೇನೆ ಇಲ್ಲಿವರೆಗೆ ಬಂದದ್ದು. ಬಹುಶಃ ಇಲ್ಲಿವರೆಗೆ ಅವರಿಂದ ಬಹಳಷ್ಟು ಜನ ಏನು ಒಂದು ಉಪಯೋಗ ಪಡೆದಿದ್ದಾರೆ. ಅವರೆಲ್ಲರ ಆಶೀರ್ವಾದನೂ ಕೂಡ ಅವ್ರ ಜೊತೆ ಇದೆ. ಯಾವಾಗ ಅತ್ಯಂತ ಕಡೆಯ ಕಷ್ಟದಲ್ಲಿದ್ದಾಗ ಕೂಡ ಮಿರಾಕ್ಯುಲಸ್ ಆಗಿ ಅವ್ರು ಎದ್ದು ಬಂದದ್ದು. ಬಹಳಷ್ಟು ಜನ ಆಶೀರ್ವಾದ ತಮ್ಮೆಲ್ಲರ ಶುಭ ಹಾರೈಕೆಯಿಂದ ಇರಬೇಕು. ಅದಕ್ಕೆ ನಾವು ಸ್ವಲ್ಪ ಸ್ವಾರ್ಥಿಗಳಲ್ಲ. ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಅಂದರೆ ಅವ್ರ ಸಲುವಾಗಿಲ್ಲ, ಈಗ ಅವ್ರು ಹೇಳಿದಂಗೆ ನಮ್ಮ ಸಲುವಾಗಿನೇ ಇದು. ಮತ್ತೇನಾರ ಅವ್ರು ಮಾಡಲಿ, ಮತ್ತೊಂದು ಸ್ವಲ್ಪ ನಮ್ಗೆ ಉಪಯೋಗ ಆಗಲಿ ಅಂತ. ಅದಕ್ಕೆ ಇನ್ನೂ ದೇವರು ಅವ್ರಿಗೆ ಎಷ್ಟು ಕೊಡ್ತಾನೆ, ಆಯುರಾರೋಗ್ಯ ಚೆನ್ನಾಗಿ 100ಕ್ಕಿಂತ ಜಾಸ್ತಿ ಹೋಗ್ತಾರೆ. ಯಾಕಂದರೆ ಲುಕಿಂಗ್ ಎಟ್ ಇಸ್ ಹೆಲ್ತ್ ಡೆಫಿನೆಟ್ಲಿ. ಮತ್ತು ಅವ್ರು ಭಾಳ ಚೆಂದ ಮೇಂಟೈನ್ ಮಾಡ್ತಾರೆ ಅದನ್ನ. ಅದಕ್ಕೆ ಇನ್ನೂ ಹೆಚ್ಚು ಅವರಿಂದ ಸಾಧನೆಗಳಾಗಲಿ, ಜನರಿಗೆ ಉಪಯೋಗ ಆಗಲಿ ಈ ಭಾಗದ ಜನರಿಗೆ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಚಲೋ ಬಂದಾರ ಸ್ವಾಮಿಗಳು. ಬೇರೆ ಬೇರೆ ಊರಿಂದ ಜನ ಬರತೈತಿ, ಚಲೋ ಹೇಳ್ತಾರ. ಆಕಿನೂ ಅವಸರ ಮಾಡಿ ಆ ಮಗುನ ಕರ್ಕೊಂಡು ಹೊಂಟ್ಲಂತ. ಹೋಗುವಾಗ ಮಗುನ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು. ಒಂದು ಮಗು ತಿರ್ಸು ಅದು ಹೋಗೋದಕ್ಕೆ ದಪ್ಪ ಅಂತ ಬಿಟ್ಟು ಬಿಡೋದು, ಮತ್ತೆ ಎಳ್ಕೊಂಡು ಹೋಗೋಕ್ಕೆ ಮತ್ತೆ ದಪ್ಪ ಅಂತ ಬಿಡೋದು. ಆಕೆಗೆ ಭಯಂಕರ ಮಾನಸಿಕ ಆಯ್ತು. ಏನಿದು ಹುಡುಗ ಎಂತ ಚಲೋ ಇದ್ದ, ಈ ಸ್ವಾಮಿ ಪುರಾಣಕ್ಕೆ ಕರ್ಕೊಂಡು ಹೋಗ್ತಾನೆ ಒಂದು ವೇಳೆ ಹುಡುಗ ಬೀಳಾಕತ್ತಲ್ಲ, ಇದ್ಯಾ ಪೀಡ ಸ್ವಾಮಿ ಬಂದೈತಿ ಮರ, ಇದ್ರದೇ ಏನಾರು ಆಗ್ತೇನೆ ಶಾಪ ನನ್ನ ಮದ್ದು ಅಂತ ಮನಸ್ಸಿನಾಗ ಒಂದು ಬೇಕತ್ತಿರ್ತದೆ. ಈಗ ಎಳ್ಕೊಂಡು ಹೋಗಕ್ಕೆ ಅದು 2 ಹೆಜ್ಜೆ ಹೋಗೋದಿಲ್ಲ, ದಪ್ಪ ಅಂತ ಬೀಳೋದು. ಮೊದಲು ಹರಿ ಓಡಾಡ್ಕೊಂತ ಇದ್ದು ಮಗು ಏಕದಮ್ ಹಿಂಗಾಯ್ತಲ್ಲ ಅಂತ ಈಗ ಶಾಖ. ಅವಾಗ ಸ್ವಾಮಿನ ಕರೆಸ್ತೇವ್ರನ್ನ, ಪುರಾಣ ಹಚ್ಚಿದವ್ರನ್ನ, ಆ ಕಮಿಟಿ ಅವ್ರನ್ನ ಬೈಯಾಕೆ ಹಚ್ಚಿಬಿಟ್ಲೆ ರಸ್ತೆದಾಗ ನಿಂತ್ಕೊಂಡು. ಅವಾಗ ಬಂದ್ರು ಕೆಲವರು ಹಿರಿಯರು. ಬಂದು ಯಾಕೆ ಇಲ್ಲ ಯಾವ ಸ್ವಾಮಿ ಕರ್ಕೊಂಬಂದಿನಂತ ಅವ್ನು ಹೇಳಿದ್ದಕ್ಕೆ ನಾನು ಈ ಮಗುನ ಕರ್ಕೊಂಡು ಹೊಟ್ಟೆ ಧಾಮ್ ಬೀಳಾಕ್ ಹಚ್ಚೈತಿಲ್ಲ, ಎಂಥವ್ನು ಕರ್ಕೊಂಬಂದಿರಿ ನೀವು ಅಂತ ಅವ್ರಿಗೆ ಬೇಯಕ್ಕೆ ಹಚ್ಚಿದ್ಲಿ. ಅವಾಗ ಅವನು ಸ್ವಲ್ಪ ನೋಡಿದ, ಹಿಂಗೆ ಮುಂದೆ ಹುಡುಗನ ಏನಾಗೈತೆ ಅಂತ ಹುಡುಗನ ಮುಟ್ಟಿ ನೋಡಿದ.
ಅಯ್ಯೋ ತಾಯಿ, ಆ ಹುಡುಗಗೆ ಚಡ್ಡಿ ಹಾಕ್ಯಲ್ಲ, ಇದ್ರಾಗ 2 ಕಾಲು ಹಾಕಿವ, ಅದಕ್ಕೆ ಬೆಳಕೈತಿ ನೋಡೋದು ಅಂದ್ರು. ಇಂಥ ಪೇಷಂಟು ಬಂದಿರ್ತಾವಿಲ್ಲ. ಅವ ಏನಾರ ತಿಂದಿರ್ತಾನ, ಡಾಕ್ಟರ್ ಏನೋ ತಿಂದಾನ ಅಂತ ಹೇಳಿರ್ತಾನ. ಏನು ಮಾಡಿದ್ರೆ ಆರಾಮಾಗಿಲ್ಲ ಕೂಡ. ಏನ್ ಡಾಕ್ಟರ್ ಹಿಂಗೆ ಹೋಗಿದ್ರೆ ಹಿಂಗೆ ಮಾತಾಡೋದಾರ, ಹಿಂಗೆ ಮಾಡಿದ್ರೆ ಹಿಂಗೆ ಮಾತಾಡೋದಾರ. ಬಸ್ ಚಾರ್ಜು ಎಲ್ಲರಿಗೆ ನನ್ನ ಧನ್ಯವಾದಗಳು ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ, ಇನ್ನೂ ಹೀಗೆ ಇದಕ್ಕಿಂತ ಹೆಚ್ಚು ನಾವು ನೀವುಗಳು ಎಲ್ಲರೂ ಕೂಡಿ, ನಾವೊಬ್ಬರೇ ಅಲ್ಲ, ಏನೂ ಇಲ್ಲ, ನಾವು ನೀವು ಎಲ್ಲರೂ ಕೂಡಿ ಇನ್ನೂ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನನಗೆ ಇನ್ನೂ ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಸಂಸ್ಥೆ ಒಳಗೆ ಮೇಡಮ್ ಅವರು ಇರ್ತಾರೆ ಯಾವಾಗಲೂ. ಮೇಡಮ್ದು ನಿಮಗೆಲ್ಲ ಅವ್ರ ನೇಚರು ಗೊತ್ತದ, ಅವ್ರು ಹೇಗಿದಾರೋ ಗೊತ್ತದ. ಬಟ್ ನಾನು ಇವತ್ತು ಇಷ್ಟೊಂದು ಆರಾಮಾಗಿ ಖುಷಿಯಾಗಿರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರೇ. ಯಾಕೆ ಹೇಳ್ತೀನಿ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವಾಗಲೂ ಮನುಷ್ಯಗೆ ವ್ಯವಹಾರ, ದುಡ್ಡು, ಇದು ಅಕೌಂಟು, ಅದು ಇದು ಕಿರಿಕಿರಿ ಅಂತಾವಲ್ಲ, ನಮ್ಮಲ್ಲಿ ಸಂಸ್ಥೆ ಒಳಗೆ ಕಿರಿಕಿರಿ, ಹಾಸ್ಪಿಟ್ಲ್ ಇರಲಿ ಸಂಸ್ಥೆಯಲ್ಲಿ ಕಿರಿಕಿರಿ ಇರತಕ್ಕಂಥ ವಿಷಯಗಳೆಲ್ಲ ಮೇಡಮ್ ತಲೆ ಮೇಲೆ ಇದಾವೆ. ಆಮೇಲೆ ಆರಾಮಾಗಿ ಅಡ್ವೈಸ್ ಮಾಡ್ಕೊಂಡು ಹೋಗುವಂಥ ಕೆಲಸ ನನ್ನ ಹತ್ರ ಇದೆ. ಹಿಂಗಾಗಿ ನನ್ನ ಬರ್ಡನ್ನೇ ಇಲ್ಲ ಇವತ್ತು. ನಾನು ಯಾವಾಗಲೂ ಯಾವುದು ಟೆನ್ಷನ್ ತೊಗೊಳಕ್ ಹೋಗಲ್ಲ, ಯಾವುದು ಟೆನ್ಷನ್ ಇಲ್ಲ. ನಾನು ಯಾವತ್ತೂ ಕಾಮಿಡ್ತೀನಿ. ನನಗೆ ಏನೋ ಒಂದು ಸ್ವಲ್ಪ ಸಿಟ್ಟು ಯಾವಾಗ ಬಂದಿರ್ತದೆ, ಯಾರೋ ತಪ್ಪು ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಅಥವಾ ಒಂದು ಸಿಟ್ಟು ಬರ್ತದೆ ಅಷ್ಟೇ. ಅದಕ್ಕೆ ಬಿಟ್ಟರೆ ನನಗೆ ಯಾವುದೂ ಬರ್ಡನ್ ಇಲ್ಲ. ಅದಕ್ಕೆ ನನಗೆ ದೇವರು ಇವತ್ತು ನನಗೆ ಅನಿಸ್ತದೆ, ಬಹುಶಃ ನನಗೆ ಅನಿಸ್ತದೆ ಇವತ್ತು ಏನೋ ದೇವರ ಆಶೀರ್ವಾದ ಇರ್ಬೋದು ಅಥವಾ ದೇವರ ಇಚ್ಛೆ ಇರ್ಬೋದು, ಒಳ್ಳೆಯ ಆರೋಗ್ಯನೂ ಕೊಟ್ಟಿದ್ದಾರೆ. ಇವತ್ತು ಭಾಳ ಸಂತೋಷವಾಗಿರತಕ್ಕಂಥ ಆರೋಗ್ಯ ಮನಸ್ಸನ್ನು ಕೊಟ್ಟಿದ್ದಾನೆ. ನಿಮ್ಮ ಜೊತೆಗೆ ಎಲ್ಲರ ಜೊತೆಗೆ ಬೆರೆತು ಹೋಗುವಂಥ ಮನಸ್ಸು ಕೊಟ್ಟದ್ದಕ್ಕೆ ನಾನು ದೇವರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಕುಟುಂಬಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ, ನಮ್ಮ ಸುರೇಶ್ ಇರ್ಬೋದು, ನಮ್ಮ ಇಲ್ಲಿ ಎಲ್ಲ ರಿಲೇಷನ್ ಇರ್ಬೋದು, ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಬ್ರದರ್ಸ್ ಇರ್ಬೋದು, ಎಲ್ಲರೂ ನನ್ನ ಮೇಲಿದ್ದಂಥ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆನೂ ಬೆಳೀತಾ ಇದೆ, ನಮ್ಮ ಕುಟುಂಬನೂ ಆರಾಮಾಗಿದೆ. ಅದಕ್ಕೆ ಮೇಡಮ್ ಅವರು ಭಾಳ ಕಷ್ಟಪಟ್ಟಿರ್ತಾರೆ ನನ್ನ ಸಲುವಾಗಿ. ಯಾಕಂದ್ರೆ ನನಗೆ ಹೇಗಿರ್ತದೆ ಅಂತಂದ್ರೆ, ಮನೆಯೊಳಗೆ ಹೇಗೆ ನಮ್ಮ ಎಲ್ಲರಿಗೂ ಹೇಳ್ಬೇಕು. ನನಗೆ ಇವತ್ತು ಚಾನ್ಸ್ ಅಲ್ಲ ನನಗೆ ಹೇಳಲಿಕ್ಕೆ. ನನಗೆ ಇಲ್ಲಂದ್ರೆ ಮನೆ ಹೆಂಗಿತ್ತು ಅಂತಂದ್ರೆ, ನಾನು ಎದ್ಮೇಲೆ ನನ್ನ ಜೊತೆ ವಾಕಿಂಗ್ ಬರಲೇಬೇಕು ಕಂಪಲ್ಸರಿ. ಮುಂಜಾನೆ ಎದ್ದು ಕೂಡಲೇ ಹೇಳಲಿಲ್ಲ ಅಂತಂದ್ರೆ ನಾನು ಸೆಟ್ ಮಾಡ್ಕೊಬೇಕು. ನಾನು 5 ಗಂಟೆಗೆ ಇದ್ದಪ್ಪ ಅಂದ್ರೆ 5 ಗಂಟೆಗೆ 5:15 ಅಂತಂದ್ರೆ ನನ್ನ ಜೊತೆ ವಾಕಿಂಗ್ ಬರಲೇಬೇಕು ಮನೆಯಲ್ಲೇ. ಬರಲಿಲ್ಲ ಅಂದ್ರೆ ನಾನು ಸಿಟ್ಟು, ಚಹಾ ಕೊಡಂಗಿಲ್ಲ ನಾನು ಬೆಳಗ್ಗೆ. ಅದಕ್ಕೆ ನನ್ನ ಜೊತೆಗೇನೋ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಮತ್ತೆ ಅವ್ರನ್ನೆಲ್ಲ ಕೆಲಸ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿ ನನಗೆ ಎಲ್ಲ ರೆಡಿ ಇರಬೇಕು ಟೇಬಲ್ ಮೇಲೆ. ಯಾವುದು ನಾನು ಕೇಳಿ ತೊಗೊಳಕ್ಕೆ ಹೋಗಿಲ್ಲ, ನಾನು ಕೇಳಿ ತೊಗೊಳೋದಿಲ್ಲ. ಜ್ಯೂಸ್ ಮಾಡಿಟ್ರು ನಾನು ಕುಡಿಯೋಕೆ ಹೋಗಿಲ್ಲ, ಮತ್ತೆ ಅವ್ರು ನನ್ನ ಕರ್ಕೊಂಡು ಹೋಗಿ ಕುಡಿಸ್ಬೇಕು. ಅದನ್ನೆಲ್ಲ ಇಂಥ ವಿಚಿತ್ರ ನನ್ನ ನೇಚರ್. ಅಂಥವೆಲ್ಲ ಸಂಭಾಳಿಸ್ಕೊಂಡು, ಸಂಸ್ಥೆಯನ್ನು ಸಂಭಾಳಿಸ್ಕೊಂಡು ಎಲ್ಲ ಜಕ್ಕೊಂಡು ಹೋಗ್ತಾ ಇದ್ದಾರೆ ಅಂದ ಕೂಡಲೇ ನನಗೆ ಭಾಳ ಖುಷಿಯಾಗಿ ಇವತ್ತು ಆರಾಮಾಗಿ ನನ್ನ ಸಂಸ್ಥೆಯನ್ನು ಬೆಳೆಸ್ಕೊಂಡು ನಿಮ್ಮೆಲ್ಲರ ಜೊತೆಗೆ ಖುಷಿಯಾಗಿ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೆ ಧನ್ಯವಾದಗಳು ಹೇಳಿ, ನಿಮ್ಮೆಲ್ಲರ ಖುಷಿಯೊಳಗೆ ನಾನು ನೀವು ಇವತ್ತು ಖುಷಿಯನ್ನು ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೆ ಇನ್ನೊಂದು ಸಲ ಧನ್ಯವಾದಗಳು ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.